श्रीगुरुभ्यो नमः। हरिः ओम्। सत्याभिघ्नकराब्जोत्थान् पञ्चाशत् वर्षपूजकान् सत्यप्रमोदतीर्थार्यान् नौमि न्यायसुधारतान्। श्री सत्यात्मस्वामी श्रीपादगुरुभ्यो नमः। हरिः ओम्. ಗಯಾ ಕ್ಷೇತ್ರದ ಮಹಿಮೆಯನ್ನು ಸಂಕ್ಷೇಪವಾಗಿ ತಿಳಿಯೋದಾದರೆ, ತಂದೆ ತಾಯಿಗಳ ಋಣ ಇದು ಅಪಾರವಾಗಿ ನಮ್ಮ ಮೇಲೆ ಅವರ ಋಣ ಇದೆ. ಆ ಋಣವನ್ನು ಒಂದು ಅರ್ಥದಲ್ಲಿ ನಾವು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ವಾಯುಪುರಾಣವೇ ಮೊದಲಾದ ಅನೇಕ ಪುರಾಣಗಳಲ್ಲಿ ಒಂದು ಮಾತನ್ನು ಭಗವಂತ ನಮಗೆ ಹೇಳ್ತಾನೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿವಿಃ ಪುತ್ರಸ್ಯ ಪುತ್ರತ. ಬದುಕಿದ್ದಾಗ ತಂದೆ ತಾಯಿಗಳ ಮಾತನ್ನು ಮಕ್ಕಳಾದವರು ಅವಶ್ಯವಾಗಿ ಕೇಳಲೇಬೇಕು. ತಂದೆ ತಾಯಂದಿರು ಪಿತೃಗಳು ಮರಣ ಹೊಂದಿದ ಮೇಲೆ ಭೂರಿಭೋಜನಾತ್ ಅವರ ಕರ್ಮಗಳ ನಿಮಿತ್ತವಾಗಿ ಅವರಿಗೆ ಸದ್ಗತಿ ಆಗಲಿ ಎಂದು ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು ಅಂತಿದೆ. ಮೂರನೇದಾಗಿ ಗಯಾಯಾಂ ಪಿಂಡದಾನಾಚ್ಚ, ಗಯಾ ಕ್ಷೇತ್ರಕ್ಕೆ ಬಂದು ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು ಪಿತೃಗಳ ಉದ್ದೇಶವಾಗಿ ಮಾಡಬೇಕು ಅಂತ ಶಾಸ್ತ್ರ ವಿಧಾನವನ್ನು ಮಾಡಿದೆ. ಈ ಮೂರನ್ನು ಯಾರು ಮಾಡ್ತಾನೆ ಅವನು ನಿಜವಾದ ಮಗ ಅಂತ ಅನ್ನಿಸ್ಕೊಳ್ತಾನೆ. ಹಾಗಾಗಿ ಇನ್ನೂ ಒಂದು ಕ್ಷೇತ್ರದ ವಿಶೇಷ ಏನು ಅಂತಂದರೆ, ಒಟ್ಟಾರೆ ಗಯಾ ಕ್ಷೇತ್ರದಲ್ಲಿ 45 ಸ್ಥಳಗಳಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ವಿಧಾನವನ್ನು ಮಾಡಿದ್ದಾರೆ. 9 ಸ್ಥಳಗಳಲ್ಲಿ ತರ್ಪಣವನ್ನು ಹೇಳಿದ್ದಾರೆ ಮತ್ತು ಮೂಲ ಆದಿಗದಾಧರನ ದರ್ಶನವನ್ನು ಹೇಳಿದ್ದಾರೆ. ಇಷ್ಟು ಇಲ್ಲಿ ಮಾಡಬೇಕಾದ ಕರ್ತವ್ಯ ಕರ್ಮಗಳು. ಪಿತೃಗಳ ಉದ್ದೇಶವಾಗಿ 45 ಸ್ಥಳಗಳಲ್ಲಿ ಶ್ರಾದ್ದ, 9 ಸ್ಥಳಗಳಲ್ಲಿ ತರ್ಪಣ ಮತ್ತು ಮೂಲ ಆದಿಗದಾಧರನ ದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಕಡೆಯದಾಗಿ ಇಷ್ಟು ದಿವಸ ಇಲ್ಲಿ ಅಂದರೆ 45 ಶ್ರಾದ್ದ ಅಂದರೆ ಕಡಿಮೆ ಅಂದರೂ 1 ತಿಂಗಳ ಮೇಲೆ ಇಲ್ಲೇ ಇರಬೇಕಾಗತ್ತೆ. ಅಷ್ಟು ದಿನದ ತನಕ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ 3 ಶ್ರಾದ್ದಗಳನ್ನು ಇಲ್ಲಿ ವಿಧಾನವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ಶ್ರಾದ್ದಕ್ಕೆ ಅಧಿಕಾರ ಸಿದ್ಧ ಆಗೋದು ಫಲ್ಗು ಶ್ರಾದ್ದ. ಫಲ್ಗು ನದಿಯಲ್ಲಿ ಸ್ನಾನವನ್ನು ಮಾಡಿ ಫಲ್ಗು ಶ್ರಾದ್ದ, ಫಲ್ಗು ನದಿಯಲ್ಲಿ ಸರ್ವ ಪಿತೃಗಳನ್ನು ಉದ್ದೇಶಿಸಿ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಬೇಕು. ಮತ್ತು ಅನಂತರ ವಿಷ್ಣುಪಾದ ಶ್ರಾದ್ದ, ವಿಷ್ಣುಪಾದದಲ್ಲಿ ಶ್ರಾದ್ದವನ್ನು ಮಾಡಬೇಕು ಸರ್ವಪಿತೃಗಳನ್ನು ಉದ್ದೇಶಿಸಿ. ಕೊನೆಯದಾಗಿ ವಟವೃಕ್ಷ ಶ್ರಾದ್ದ, ಅಕ್ಷಯ ವಟ ಛಾಯೆ ಎಂಬಂಥ ಶ್ರಾದ್ದದಲ್ಲಿ ಬರುತ್ತೆ. ಆ ಅಕ್ಷಯ ವಟದ ಛಾಯಾದಲ್ಲಿ, ಅದರ ನೆರಳಲ್ಲಿ ಸರ್ವಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನ ತರ್ಪಣಾದಿಗಳನ್ನು ಮಾಡಬೇಕು ಅಂತ ಈ 3 ಶ್ರಾದ್ದ ಮಾಡಲೇಬೇಕು. ಗಯಾ ಕ್ಷೇತ್ರಕ್ಕೆ ಯಾರೇ ಬಂದರೂ ಮಾಡಲೇಬೇಕು ಅಂತ ಶಾಸ್ತ್ರ ವಿಧಾನವನ್ನು ಮಾಡಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರೂ ಬಂದು ಈ ಶ್ರಾದ್ದ ಕರ್ಮಗಳನ್ನು ಮುಗಿಸಿಕೊಂಡು ಹೋಗ್ತಾರೆ. ಇದು ಇಲ್ಲಿಯ ಕ್ಷೇತ್ರದಲ್ಲಿ ಮಾಡಬೇಕಾದ ಕರ್ಮಗಳು. ಇನ್ನು ಮಹಾಸ್ವಾಮಿಗಳವರ ಪರಮಾನುಗ್ರಹದಿಂದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಗಯಾ ಕ್ಷೇತ್ರದಲ್ಲಿ ಉತ್ತಮವಾದ ಬಂದ ಎಲ್ಲ ತ್ರಿಮತಸ್ಥರಿಗೆ ಅನುಕೂಲವಾಗಲೆಂದು ಒಂದು ಉತ್ತಮವಾದ ಭವನವನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಎಲ್ಲರಿಗೂ ಶ್ರಾದ್ದಕ್ಕೆ ಇಲ್ಲಿ ಅನುಕೂಲ ವ್ಯವಸ್ಥೆಗಳು ಇದೆ, ಭೋಜನಕ್ಕೂ ವ್ಯವಸ್ಥೆ ಇದೆ, ಉಳಿಯಲಿಕ್ಕೂ ಅವರಿಗೆ ವ್ಯವಸ್ಥೆ ಅನ್ನೋದು ಅದ. ಸದ್ಭಕ್ತರು ಇಲ್ಲಿ ಬಂದು ಅವಶ್ಯವಾಗಿ ತಮ್ಮ ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮುಗಿಸಿ ಅವರು ಪ್ರಯಾಣವನ್ನು ಮಾಡಬಹುದು. ಇನ್ನೊಂದು ವಿಶೇಷ ಏನು ಅಂತಂದರೆ, ಮುಖ್ಯವಾಗಿ ಸ್ಮರಣೆಯನ್ನು ಮಾಡಲೇಬೇಕಾದದ್ದು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರು ಸಂಚಾರ ಕ್ರಮೇಣ ಬಂದಾಗ ವಟವೃಕ್ಷ, ಅಕ್ಷಯ ವಟ ಏನಿದೆ ಅದು ಪೂರ್ಣ ಜೀರ್ಣ ಅವಸ್ಥೆಗೆ ಬಂದ್ಬಿಟ್ಟಿತ್ತು, ಅಂದರೆ ಪೂರ್ಣ ಒಣಗೋಗಿತ್ತು. ಆಗ ಸಂಚಾರ ಕ್ರಮೇಣ ಬಂದಾಗ ಅಲ್ಲಿ ರಾಮದೇವರ ಅಲ್ಲಿರುವಂತಹ ಈ ಕ್ಷೇತ್ರಸ್ಥ ಬ್ರಾಹ್ಮಣರು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದಾಗ ಈ ವೃಕ್ಷವನ್ನು ಮತ್ತೆ ಚಿಗುರುವಂತೆ ಮಾಡುವಂತೆ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ರಾಮದೇವರ ಪೂಜೆಯನ್ನು ಮಾಡಿ ತೀರ್ಥ ಪ್ರೋಕ್ಷಣ ಅವನ್ನೆಲ್ಲವನ್ನು ಮಾಡಿ ಮಹಾಸ್ವಾಮಿಗಳವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮತ್ತೆ ಆ ವೃಕ್ಷವನ್ನು ಚಿಗುರುವಂತೆ ಮಾಡಿದಾಗ ಅಲ್ಲಿರುವಂತಹ ಎಲ್ಲ ಭಕ್ತರು ಕೂಡ ಮಾಧ್ವ ದೀಕ್ಷೆಯನ್ನು ಪಡೆದು ಉತ್ತರಾದಿ ಮಠದ ಅನುಯಾಯಿಗಳಾಗಿದ್ದಾರೆ. ಎಲ್ಲರೂ ಕೂಡ ಉತ್ತರಾದಿ ಮಠದ ಶಿಷ್ಯರಾಗಿ
ಅಂದಿನಿಂದ ಮಾತು ದೀಕ್ಷೆಯನ್ನು ವಿದ್ಯಾಧೀಶ ತೀರ್ಥರಿಂದ ಪಡೆದು ಶ್ರೀಮದ್ ಆಚಾರ್ಯರು ಏನು ತಂತ್ರಸಾರೋಕ್ತ ಪದ್ಧತಿಯಲ್ಲಿ ಪೂಜಾ ವಿಧಾನವನ್ನು ಹೇಳಿದ್ದಾರೆ, ಆ ಕ್ರಮವನ್ನೇ ಪಾಲನೆಯನ್ನು ಮಾಡಿಕೊಂಡು ಎಲ್ಲರೂ ಬಂದಿದ್ದಾರೆ. ಇದು ಒಂದು. ಜೊತೆಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು, ಸತ್ಯಧೀರ ತೀರ್ಥರು ಶ್ರೀಪಾದಂಗಳವರು ಕೂಡ ಸಂಚಾರ ಕ್ರಮೇಣ ಇಲ್ಲಿ ಬಂದು ಎಲ್ಲ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ಸತ್ಯ ಧ್ಯಾನ ತೀರ್ಥರು ಕೂಡ ಇಲ್ಲಿ ಬಂದು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ತೀವಿ. ವಿದ್ಯಮಾನ ಶ್ರೀಪಾದಂಗಳವರು, ಮಹಾಸ್ವಾಮಿಗಳು, ದೊಡ್ಡ ಸ್ವಾಮಿಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕೂಡ ಸಂಚಾರ ಕ್ರಮೇಣ ಇಲ್ಲಿ ಬಂದು ಎಲ್ಲರ ಮೇಲೆ ಅನುಗ್ರಹವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೇವೆ. ಇಂದು ಸತೀಶಾಚಾರ್ಯರು, ಶಶಿಯಾಚಾರ್ಯರು, ಶ್ರೀಮಠದ ದಿವಾನರಾದ ಪಂಡಿತ ಶಶಿಧರಾಚಾರ್ಯರ ಭಾವ ಅವರು ಸತೀಶಾಚಾರ್ಯರು ಇಲ್ಲಿ ಬಂದಿದ್ದಾರೆ. ಇವರು ಬಂದಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ. ಶುದ್ಧವಾಗಿ ತಮ್ಮ ಬೆಳಗ್ಗೆ ಎದ್ದು ಪೂಜಾದಿಗಳನ್ನೆಲ್ಲ ಮುಗಿಸಿ ಬೆಳಗ್ಗೆಯಿಂದ ಸಾಯಂಕಾಲ ಪರ್ಯಂತ ಎಲ್ಲರಿಗೂ ಆನ್ಲೈನಲ್ಲಿ ವೇದ ಪಾಠವನ್ನು ಹೇಳ್ತಾ ಇದ್ದರು. ಅದನ್ನು ಕೇಳೇ ನನಗೆ ಬಹಳ ಸಂತೋಷವಾಗಿದೆ. ಜೊತೆಗೆ ಅವರ ಸ್ನೇಹಿತರು ಮತ್ತು ಅವರ ಪರಿವಾರದವರೆಲ್ಲರೂ ಕೂಡ ಈಗ ಕಳೆದ 3 ದಿವಸಗಳಿಂದ ಶ್ರಾದ್ದಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಮುಂದೆ ಕಾಶಿ, ಪ್ರಯಾಗ ಇನ್ನಿತರ ಎಲ್ಲ ದಕ್ಷಿಣ ಭಾರತ ಯಾತ್ರೆಗೆ ಅವರು ಅಲ್ಲಿ ಹೊರಟಿದ್ದಾರೆ. ಅವರು ಬಂದದ್ದು ನಮಗೆಲ್ಲರಿಗೂ ಸಂತೋಷ. ಜೊತೆಗೆ